ಟಿ ನರಸೀಪುರದಲ್ಲಿ ಕುಂಭಮೇಳ ಅದೇ ಸದ್ಯ ಅಲ್ಲಿ ನಡೆಯಲು ಕಾರಣವೇನು ಬನ್ನಿ ತಿಳಿಸ್ಕೊಡ್ತೀನಿ. ಮೊದಲ ಬಾರಿಗೆ ಅಗಸ್ತ್ಯ ಮುನಿಗಳು ಉತ್ತರದಿಂದ ದಕ್ಷಿಣದ ನರಸಾಪುರದ ತಿರುಮಲಗುಡಿಗೆ ಬರ್ತಾರೆ. ಆಗ ಇದು ದಟ್ಟ ಕಾಡು. ಆದರೆ ಕೇರಳದಿಂದ ಕಬಿನಿ, ನಮ್ಮ ಕಾವೇರಿ ಹಾಗೂ ಗುಪ್ತಗಾಮಿನಿಯಾಗಿ ಸ್ಫಟಿಕ ತ್ರಿವೇಣಿ ಸಂಗಮವಾಗುವುದನ್ನು ಗ್ರಹಿಸುತ್ತಾರೆ. ಶಿವನ ಆರಾಧಕರಾದ ಅವರು ಲಿಂಗ ಪೂಜೆಯನ್ನು ಮಾಡಲು ಸೂಕ್ತವಾದ ಸ್ಥಳ ಎಂದು ಭಾವಿಸಿ ಕಾಶಿಯಲ್ಲಿರುವ ಶಿವಲಿಂಗವನ್ನು ತರಲು ಹನುಮಂತನನ್ನು ಕಳಿಸುತ್ತಾರೆ. ಸರಿಯಾದ ಮುಹೂರ್ತಕ್ಕೆ ಆಗಮಿಸದ ಹನುಮಂತನನ್ನು ಕಂಡು ಅಗಸ್ತ್ಯ ಮುನಿಗಳು ಮಣ್ಣಿನ ಶಿವಲಿಂಗವನ್ನು ನಿರ್ಮಾಣ ಮಾಡಿ ಪೂಜಿಸುತ್ತಾರೆ. ತಡವಾಗಿ ಶಿವಲಿಂಗದ ಸಮೇತ ಆಗಮಿಸಿದ ಹನುಮಂತನು ಕೋಪಗೊಂಡು ಮುನಿಗಳು ನಿರ್ಮಿಸಿದ ಶಿವಲಿಂಗವನ್ನು ಒಡೆಯುತ್ತಾನೆ. ಆಗ ಆ ಲಿಂಗದಿಂದ ನೀರು ಚುಮ್ಮಿ ತ್ರಿವೇಣಿ ಸಂಗಮಕ್ಕೆ ಬೆರೆಯುತ್ತದೆ. ಆ ಒಂದು ಕಾರಣದಿಂದ ಈ ಸಂಗಮ ಇನ್ನೂ ಪವಿತ್ರವಾಯಿತೆಂದು ಧಾರ್ಮಿಕರ ಒಂದು ನಂಬಿಕೆ. ಅಗಸ್ತ್ಯ ಮುನಿಗಳು ನಿರ್ಮಿಸಿದ ಲಿಂಗವನ್ನು ಅಗಸ್ತ್ಯೇಶ್ವರನಾಗಿ, ಹನುಮನು ತಂದ ಲಿಂಗವನ್ನು ಹನುಮಲಿಂಗವಾಗಿ ಪ್ರತಿನಿತ್ಯ ಈಗಲೂ ಪೂಜಿಸುತ್ತಾರೆ. ಇದೇ ಸ್ಥಳದಲ್ಲಿ ಗಂಗರು ಮತ್ತೆ ಚೋಳರು ತುಂಬಾ ಧಾರ್ಮಿಕ ಕಾರ್ಯಕ್ರಮಗಳನ್ನು ನಡೆಸುತ್ತಿದ್ದರಂತೆ. ದಕ್ಷಿಣದಿಂದ ಉತ್ತರಕ್ಕೆ ಕುಂಭಮೇಳಕ್ಕೆ ಹೋಗಲು ತುಂಬಾ ಕಷ್ಟಕರ ಆಗಿದ್ದ ಕಾರಣ 1989ರಲ್ಲಿ ದೇಶಿಕೇಂದ್ರ ಸ್ವಾಮಿಗಳು, ಬಾಲಗಂಗಾಧರನಾಥ ಸ್ವಾಮಿಗಳು ಮತ್ತೆ ತಿರುಚಿ ಮಹಾಸ್ವಾಮಿಗಳು ಟಿ ನರಸೀಪುರದಲ್ಲಿ ದಕ್ಷಿಣ ಕುಂಭಮೇಳ ಆಯೋಗ ಮಾಡಿದ್ದಾರೆ. ಈ ಒಂದು ಕಾರಣದಿಂದ ನಮ್ಮ ಕನ್ನಡಿಗರಿಗೆ ಮತ್ತೆ ದಕ್ಷಿಣ ಭಾರತದ ಜನತೆಗೆ ತುಂಬಾ ಅನುಕೂಲಕರವಾಗಿದೆ. ಮಾಹಿತಿ ಇಷ್ಟವಾದಲ್ಲಿ ಓಂ ನಮಃ ಶಿವಾಯ ಅಂತ ಕಮೆಂಟ್ ಮಾಡಿ, ದಯವಿಟ್ಟು ಫಾಲೋ ಮಾಡೋ ಮುಖಾಂತರ ಸಪೋರ್ಟ್ ಮಾಡಿ. ಧನ್ಯವಾದಗಳು.